ಮುಂಜಾನೆ ಕೊಟ್ಟೆ ಅಟ್ಟ ನನಗ ಆ ಕಡೆ ಕಟಾಪೇಟ ಆಯ್ತು. ಇತ್ತ ಅವ್ರ ತಲೆ ಇತ್ರಿ, ಇಂಥದ್ದು ಬಹಳ ಬುದ್ಧಿ ಇತ್ತು. ಖರೆ ಬಾಯಿನ ಒಬ್ರಿಗೆ ಒಂದಿಲ್ಲ ಸಾಧ್ಯ ಇಲ್ಲ. ಅಪ್ಪುಗಳು ಹೇಳ್ತಿದ್ರು ಸಂಪಾದನೆ ಮಾಡುವೊಳಗ ತಿನಿ ಕೂಡಿ ಮಾಡ್ಬೇಕಂತ, ದಾನ ಮಾಡೋಳಗೆ ಕ್ವಿಂಟಲ್ ಗಟ್ಲೆ ಹಾಳಾದ್ರೆ ದಾನ ಮಾಡ್ಬೇಕಂತ. ಇಲ್ಲೇ ಅಂದಾರೆ ಅದು. ಇದೇ ಚಟ್ಟಿ ಜಾತ್ರೆಗೆ ಅಂದಾರ ಮಾತ ಟ್ರಕ್ ಗಟ್ಲೆ ಹಣ್ಣು ಹಾಳು ಮಾಡಿದ್ರು ಮಂದಿ. ಆ ಕಡೆ ಹೋದಾಗ ನೋಡ್ರಿ ಜನ ಎಷ್ಟು ವಿಚಿತ್ರದಾರು, ಎಷ್ಟು ಹತ್ತದ ಅಟ್ಟೆ ತಗೊಂಡು ಊಟ ಮಾಡಲ್ಲ, ಹೆಚ್ಚಿಗೆ ತಗೋತಾರ, ಸ್ವಲ್ಪ ಉಣ್ತಾರ, ಹಿಂಗೆ ಚೆಲ್ತಾರ. ನಾನು ಬೈದು ಬಿಟ್ರು. ಏನತ್ತೆ ಹುಚ್ಚುಗಳೇ ನಿಮ್ಗೆ ಯಾರು ಗೊತ್ತದಂದ್ರು. ಅವ್ರಿಗೆ ಉಣವ್ರಿಗೆ ಏನಾರ ಬ್ಯಾನ್ ಇದ್ರಿ ಅಲ್ಲತ್ತ ನಾವು ಅಂದೇವು. ಹಾ, ಉಣವ್ರಿಗೆ ಬ್ಯಾನ್ ಅಲ್ಲ ಮಕ್ಕಳೇ, ಕೊಟ್ಟವ್ರು ಅವ್ರು ಯಾರ. ಕುಡಿಯೊಳಗೆ ಬ್ಯಾನ್ ಇಲ್ಲ ಅವ್ರಿಗೆ, ಇಲ್ಲಿ ಹೆಚ್ಚು ಮಾಡೋಳಗೆ ಅವ್ರಿಗೆ ಬ್ಯಾನ್ ಇರ್ತದಂದ್ರು ಅವ್ರ ಮಾಲ. ಇದೇ ನಿಮ್ಮ ಅಪ್ಪನ ಮರಿದದ, ಉಂಡವ್ರದೇ ಅದದು, ಅವರೇ ಕೊಟ್ಟಾರೋ. ಕುಡಿಯೊಳಗೆ ಚೀಲಿಗೆ ಬಂಡದ ಹೊಡೆದಿದ, ಇಲ್ಲಿ ಒಂದು ತಾಟ್ ಹೆಚ್ಚು ಮಾಡಿದ್ರೆ ಯಾನ ಅಪ್ಪನ ಗಂಟೆ ಹಾಳದ. ಹೌದಾ? ಇದಕ್ಕಂತರ ಭಕ್ತರ ಆದಿನ ಪರಮಾತ್ಮ ಭಗವಂತ. ಹೌದು. ನೀವ್ ಯಾರ ಆದಿನ? ನಾವು ಕುಟುಂಬ ಹೆಂಡತಿ ಹೆಂಡ್ರು ಮಕ್ಕಳು ಅದೇನ ನಾವು, ಅದ್ರಾಗ ಏನು ಸಂಶಯ ಇಲ್ಲ. ಅದು ನಮ್ಮ ಭಾರತ ದೇಶದವ್ರು ಕಂಡು ಹಿಡಿದ್ರು ಅಂತ. ಹೌದೌದು. ಯಾಕ್ರಿಪ್ಪ ಕಂಡು ಹಿಡಿದ್ರು? ಹಿಡಿದ್ರು ಮುಂದೆ ಕಳ್ತಾನ ಆಗೋರು ಜಾಣನು ಅದಾರ. ಕಳ್ತಾನ ಆಗೋದು ಬಂದ್ ಐತೆ, ಚಾಲು ಐತ್ರಿ. ಅದು ದಿಲ್ಲ್ಯಾಗ ಲಾಂಚ್ ಐತದ ಮಷೀನ್, ದಿಲ್ಲ್ಯಾಗ ಹೊರಗಡೆ ಬಿತ್ತು, ರೇವಿಣ ಕಟ್ ಮಾಡಿದ್ರು. ಹಾ ಹಾ, ಬಾಜಾರ್ದಾಗ ಇಟ್ಟರು ಸಿಟ್ಯಾಗ. ಹೌದು, 10,000 ಮಂದಿ ಒಳಗೆ ತೋತು ಮಷೀನ. ಅದು ಎಷ್ಟು ದಾಂಡಿಗೆ ಐತೆ, ಹಂಗ ಚಿತ್ರ ತೋತಿತ್ತ ಮನುಷ್ಯಗೆ ತೋ. ಮನುಷ್ಯರು ಮರಾಯ, ಈಪ ನಿಂಗ ಅದು ಗೊತ್ತಾಗಿಲ್ಲ? ಇಲ್ಲಪ್ಪ, 10,000 ಮಂದಿ ಐತ್ರಿ, ಮಷೀನ್ ಎಷ್ಟು ದೊಡ್ಡದಿತ್ತು ಸಣ್ಣದಿತ್ತು ಅಂತೇಳಿ. ಅದು ತೋಡು ಒಗಿತಿತ್ತು ಈಗ ಹೊರಗ. ಈ ಕಡೆ ತೋಳನ, ಈ ಕಡೆ ಜೆರಾಕ್ಸ್ ಹೆಂಗ್ ಬಿಡ್ತಾವಲ್ಲ, ಹಾ 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 ಹಾ, ಅದನ್ನಾಗೆ ನಮ್ಮ ಭಾರತ ದೇಶದವರು ಕಾಂಡ್ ಹಿಡದಾರೆ. ಕಾಂಡ್ ಹಿಡಿದು ಲಾಕ್ ಮಾಡಿ ಅವ್ಕೆ ಒಳಗೆ ಹಾಕ್ತಿದ್ರು. ಮುಂದ್ರಿ ಎಷ್ಟು ಮಂದಿ ಹಿಡಿತದ ದಿಲ್ಲ್ಯಾಗ? 10,000 ರೀ. ಸೊಲ್ಲಾಪುರಕ್ಕೆ ಬಂತು ಅದೇ ಮಷೀನ್ ರೀ. ಹಾ ಹಾ, ಎಷ್ಟು ಮಂದಿ ಹಿಡಿತು? 5,000. ಸೊಲ್ಲಾಪುರಕ್ಕೆ 5,000 ಮಂದಿ ಹಿಡಿದ್ರಿ. ಹಾ, ಬೆಂಗಳೂರು ಬತ್ತು ಅದೇ ಮಷೀನ್, ಅಲ್ಲಿ 5,000 ಹಿಡಿತು. ಹಾ ಹಾ, ಮುಂದೆ ಎಲ್ಲಿಗೆ ಹೋಯ್ತ್ರಿ ಮಷೀನ್? ಬಿಜಾಪುರ ಬತ್ರಿ. ಹಾ, ಬಿಜಾಪುರದಾಗ ಎಷ್ಟು ಮಂದಿ ಹಿಡಿದ್ರಪ್ಪ? ಬಿಜಾಪುರದಾಗ ಹಿಡ್ಲಿಲ್ಲ ತಮ್ಮ. ಅಲ್ಲಿ ಕಳ್ಳರ್ ಕಮ್ಮರಪ್ಪ. ಬಿಜಾಪುರದಾಗ ಮಷೀನ್ ಹಿಡಿಲಿಲ್ಲ ಒಟ್ಟೆ. ಏನು ಕೇಳು, ಬಿಜಾಪುರದಾಗ ಯಾಕೆ ಹಿಡಿಲಿಲ್ಲ? ಕಳ್ಳರು ಹಿಡಿ ಮಷೀನ್ ಬಿಜಾಪುರ ಬಾಜಾರ್ದಾಗ ಇಟ್ರು, ನಮ್ಮ ತುಡುಗರು ಅದಕ್ಕೆ ತುಡುಗು ಮಾಡ್ಕೊಂಡು. ಅಯ್ಯಪ್ಪ, ಮಷೀನೇ ಇದು ಶಾಣತನ. ಇದು ಶಾಣತನ ನೋಡು. ಅದೇ ದಿನ ಇದು ಎಷ್ಟ್ ದಿನ ರೀ, ಈಗ ಹೊಟ್ಟೆ ಇಲ್ಲದು ಒಯ್ದು ಬಿಟ್ಟಾವು. ಮಷೀನ್ ಒಯ್ದ ಬಳಕ ಮುಗಿತಲ್ಲ, ಮಷೀನ್ ಅವಾಜಾಗ ಬರ್ದಾಗಿರತ್ ನಾವು ಅನ್ಕೋತೀವಿ. ಇವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಿಲ್ಲ? ಒಳ್ಳೆ ಕೊಡ್ಬೇಕಲ್ಲಪ್ಪ, ಸರ್ಟಿಫಿಕೇಟ್ ಕೊಡ್ಬೇಕಲ್ಲ. ಅಲ್ರಿ, ಬಂಗಾರ ಬೆಳಿ ತುಡುಗು ಮಾಡುದು ಬಿಟ್ಟು ಕಾಗಾಳೆ ಯಾವಾಗ ಇದು ಹಿಡ್ಲಿಕ್ಕಂತಂದ್ರೆ ಅದಕ್ಕೆ ಮಷೀನ್ಗೆ ತುಡುಗು ಮಾಡಿಬಿಟ್ಟು ಭಾರಿ ಜಾಣ್ರಿ, ಅಗದಿ ಏಕ ನಂಬರ್ ರೀ. ಅವ್ರು ಎಲ್ಲಾರು ಹೇಳ್ರಿ, ಅದ ನಾವು ಹೋಯ್ತ ಕಡೆ ಮರಿ ಕಡೆ ಅದು ನೀ ತಿಳ್ಕೊ. ಈಗ ವಾ ಠೀಕ್ ಅದ್ರಿ. ಇದು ಗುಡ್ಡದ ಜಾದುನಿ. ಆಗೋ ಗುರು ಪುತ್ರ ಕೇಳೋ ಮಾಮಂತ್ರ. ಏಸು ಮಂದಿ ಅವಪ್ಪನ ಮಕ್ಕಳು ಜಗಾದು. ಹೌದು, ಅವಪ್ಪನ ಮಕ್ಕಳು ಜಗತ್ಯಾರು. ಆಗೋ ಗುರು ಪುತ್ರ ಕೇಳೋ ಮಾಮಂತ್ರ. ಆಗೋ ಗುರು ಪುತ್ರ ಕೇಳೋ ಮಾಮಂತ್ರ. ನೀ ಅವಪ್ಪನ ಮಕ್ಕಳು ಆಗೋದು ಅದು ಬಹಳ ದೊಡ್ಡದಲ್ಲ, ಅದು ಇದ್ದೇ. ಯಾಕ ನಿಮ್ಮಪ್ಪ ಏನ್ ಮಾಡಿದ ಮಾರುತ್ತಪ್ಪ, ಅದು ನೀ ಮಾಡಕತ್ತಿ. ಹೌದು, ನೀ ಏನ್ ಮಾಡಿದಿ, ನಿನ್ನ ಮಕ್ಕಳು ಮಾಡಲ್ಕ. ಹೌದು, ನಿನ್ನ ಮಕ್ಕಳು ಏನ್ ಮಾಡ, ಮೊಮ್ಮಕ್ಕಳು ಮಾಡುವ. ಅದು ಯಾರು ಹುಟ್ಟುದು, ಹಡಿದು, ಮದುವೆ ಮಾಡುದು, ಹೇಳುವುದು, ತಿನ್ನುವುದು, ಮುಂದೆ ಅವಕುರು ಮದುವೆ, ಅವಕುರು ಮೊಮ್ಮಕ್ಕಳು. ಮಹಾರಾಜರಿ ತಂದಕ್ಕೆ ಕಳಾಕ್ಸೋದು ನಡ್ದ. ಆ ಮಕ್ಕಳು ಬೇಡ, ನೀ ಗುರುವಿನ ಮಗ ಆಗೋ. ಹೌದು, ಅಂತವ ಗುರುವಿನ ಮಗ ಆಗ್ಬೇಕು. ಹೌದು. ಆಗೋ ಗುರು ಪುತ್ರ ಕೇಳೋ ಮಾಮಂತ್ರ.
ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಏನನ್ನು ಹೇಳ್ತಾರ್ರಿ? ದುಡ್ಡುಳ್ಳವನಿಗೆ ಕಳ್ಳನ ಭಯ, ಹೌದು. ದುಡ್ಡುಳ್ಳವನಿಗೆ ಹೇಳ್ತಾರೆ. ಏನು? ಭೋಗವುಳ್ಳವನಿಗೆ ಏನಂತ? ರೋಗದ ಭಯ, ಹೌದೌದು. ಅದ- ಧ್ಯೇಯವುಳ್ಳವನಿಗೆ ಯಮನ ಭಯ. ಸಾಯಾದ್ರಿ ಅದು ಬಹಳ ಬಿರಿ ನೋಡಲ್ಲ. ದುಡ್ಡುಳ್ಳವನಿಗೆ ಮಾಡಿದ ದುಡ್ಡು ಅಂದ್ರ ಹೊಲ ಹಿಡಿದೆ ಅಂದ್ರ ತುಡುಗರ ಭಯ. ಹೌದು. ಯಾವಾಗ ತುಡುಗ ಆಗ್ತದ ಗೊತ್ತಿಲ್ಲ. ರೊಕ್ಕಿತ್ತು ಅಂದ್ರೆ ಕಳ್ಳರ ಗಂಟ ಗುರುಗಳು ಹೇಳ್ತಿದ್ರು, ಹೌದೌದು. ಕಳ್ಳೆ ಮಿಳ್ಳೆ ಆಗ್ತದತ್ತ. ಹಾ ಹೌದು. ಹೌದು. ಇದು ಮದಗೊಂಡಪ್ಪಗಳು ಬಾಯಂದ್ ಬಿದ್ದಿರೋದು ಮಾತು. ಹೌದು ಬಂದ ಹೇಗೆ ಹಿಂಗೆ ಭೋಗ ಉಳ್ಳವನಿಗೆ ರೋಗದ ಭಯ. ನಾ ಎಲ್ಲಾ ತರ ಹೊಡೆದ ಹೊಟ್ಟೆಗಂದ್ರ ಬಾಯಿ ಕಾಯ್ಬೇಕು, ಪಂಕ್ತಿ ಮಾಡ್ಬೇಕು. ಸಿಕ್ಕುದೆಲ್ಲ ತಿಂದಂದ್ರ ಅವನಿಗೆ ಜಡ್ಡದ ಭಯ, ರೋಗಿನ ಭಯ ಇರ್ತದ. ಧ್ಯೇಯ ಉಳ್ಳವನಿಗೆ ಯಮನ ಭಯ. ಭಯ ಹೌದೌದು. ಇನ್ನು ನಾವೇ ಇರ್ಬೇಕೇನು ಮುಂದಿಂದ ಹೆಂಗ್ರಿ? ಭಕ್ತಿ ಉಳ್ಳವನಿಗೆ ವಾವ ಕೊನೆ ಮಾತು ಹೇಳಿದ್ದಾರೆ, ಏನಂತ್ರಿ? ಭಕ್ತಿ ಉಳ್ಳವನಿಗೆ ಹೌದು. ಯಾತರ ಭಯ ನೋಡ ನಿರ್ಭೈಲ ಅಂದಿದ್ದಾರೆ. ನಿರ್ಭಯ ಅವನಿಗೆ, ಭಯ ಇಲ್ಲ ಅವನಿಗೆ. ಏನಾಯ್ತಂದ್ರೆ ಹೋಗಿ. ಅದಕ್ಕೆ ಹೇಳ್ತಿದ್ರು ಅಪ್ಪಗಳು, ಏನಂತ್ರಿ? ಮನಿಗೆ ಭಕ್ತಿ ಮಾಡಿದ್ರ ಕುಂತ ಕೇಳವನಯ್ಯ, ಹೌದು. ಕುಂತ ಭಕ್ತಿ ಮಾಡಿದ್ರ ನಿಂತ ಕೇಳವನಯ್ಯ, ಹೌದು. ನಿಂತ ಭಕ್ತಿ ಮಾಡಿದ್ರ ಕುಣಿದ ಹಾಡಿ ಕೇಳವನಯ್ಯ, ಹೌದು. ಕುಣಿದಾಡಿ ಭಕ್ತಿ ಮಾಡಿದ್ರ ಏನ್ ಮಾಡ್ತಾನ? ಕೈ ಹಿಡಿದಪ್ಪಿಕೊಳ್ಳ. ಅಪ್ಪ ಮನಿಗೆ ಭಕ್ತಿ ಮಾಡಿದವರು ಯಾರ್ರಿ? ಪಾಂಡವರ ತಂದಿ, ಕೌರವರ ತಂದಿ ತಾತನಾಗಿರ್ತಕ್ಕಂಥ ಭೀಷ್ಮಾಚಾರ್ಯ. ವಾ ವಾ, ಎಲ್ಲರ ಮೇಲೆ ಭಕ್ತಿ ಮಾಡಿದ ಎಲ್ಲರ ಮೇಲೆ ಅನ್ಕೊಂಡ್ರಿಪ್ಪ. ಸರ್ ಪಿಂಜರ ಬಾಣಿನ ಮೇಲೆ ಬರೋ ಪಿಂಜರ್ನ್ಯಾಗ. ಮನಿಗೆ ಭಕ್ತಿ ಮಾಡಿದ ಭೀಷ್ಮಾಚಾರ್ಯ. ಹೌದು. ಅವಾಗ ಪರಮಾತ್ಮ ಕುಂತ ಭಕ್ತಿ ಮಾಡಿದ್ರ ಕುಂತ ಭಕ್ತಿ ಮಾಡಿದವ ಕಂಸನ ತಂದಿ ಉಗ್ರಸೇನ. ಉಗ್ರಸೇನ. ಹೌದು. ನಿಂತ ಭಕ್ತಿ ಮಾಡಿದವ ಯಾರ್ರಿ? ನಾರದ ಮಹರ್ಷಿಗಳು. ಕುಣದಾಡಿ ಯಾರು ಮಾಡಿದ್ರಿ? ಕುಣಿದಾಡಿ ಭಕ್ತಿ ಮಾಡಿದವ್ರು ಯಾರು ಕೇಳು? ಹೌದಾ? ಮುದ್ದ ಪುರಂದಾಸರು. ಈ ಕಲಿಯುಗದಾಗ ನನ್ನ ಮದಗೊಂಡ ಮಹಾರಾಜರು. ಹೌದವಪ್ಪ. ಅವ್ರನ್ನ ಕೈ ಹಿಡಿದು ಈ ಸತ್ಯ ಪರಮಾತ್ಮ ಅಪ್ಪುಕೊಂಡಾನ್ರಿ ಅವ್ರನ್ನ. ಅದಕ್ಕೆ ಹೇಳ್ತಿದ್ರ ಅಪ್ಪಗಳು, ಏನತ್ರಿ? ಭಕ್ತಿ ಮಾಡಿದರ ಮುಂದ ಮುಕ್ತಿ ದ್ವಾರಿ ಏನ್ ಮಾಡ್ಬೇಕ್ರಿ? ಭಕ್ತಿ ಮಾಡುತ್ತ ಹೋಗುನ ನಾಡಿ ನಾಡಿ ಹೋಗುನ ನಾಡಿ ಮಕ್ಕಳಾಪುರದಾಗ ಕಟ್ಟ್ಯಾರೋ ಕುರವಿನ ಗುಡಿ ಗುಡಿ ಕರುವಿನ ಗುಡಿ ಗುರುವಿನ ಸೇವಾನಿ ಮಾಡ್ಬೇಕು. ಸ್ವಚ್ಛಾಗಿ ಮಾಡಿ ಏನಾಗ್ಬೇಕ್ರಿ? ಗಚ್ಚಾಗಿ ಕುರುಪಾಧಿಡಿ ಭಕ್ತಿ ಮಾಡಿದ್ರ ಮುಂದ ಮುಕ್ತಿ ದೊರೆಯುತ್ತದೆ. ಆಹಾ, ಭಕ್ತಿ ಮಾಡುತ್ತಾ ಹೋಗೋಣ ನಾಡೆ ನಾಡೆ ಹೋಗೋಣ ನಾಡೆ. ಮಕ್ಕಳಾಪುರದಾಗ ಕಟ್ಟ್ಯಾರೋ ಗುರವಿನ ಗೋಡೆ, ಮಕ್ಕಳಾಪುರದಾಗ ಕಟ್ಟ್ಯಾರೋ ಗುರವಿನ ಗೋಡೆ. ಭಕ್ತಿ ಮಾಡಿದ್ರ ಮುಂದ ಮುಕ್ತಿ ದೊರೆಯುತ್ತದೆ. ಗುರುವಿನ ಪಾದ ಕಚ್ಚಗಿಳಿ ಮರುತ ಮರವಿನೋಳು ನಡೆದರ. ಹೌದು. ಏನ್ರಿಪ್ಪ, ಏನು ಮರ್ತ ಮರಿವಿನೊಳಗ ನಡೀತಾರ? ಮರುತ ಮರವಿನೋಳು ನಡೆದರ ಆಗುವುದು ಬಲು ಕೇಡ. ಅರವಿಂದ ಜನ್ಮಕ್ಕ ಜನಸಿ ಬಂದಿರಿ ಗುರುವಿನ ಹೋಗಿ ಕೊಡ.
ಮಾಡ್ಯಾನ ಬಾರೋ ಮಗ